ಸಭೆ ಮಾಡಿದ್ದೆ ಒಳ್ಳೇದಾಯ್ತು ಮಾರಾಯ. ನನಗೆ ಓಡಲ್ಲಿ ತುಂಬಾ ಅನುಕೂಲ ಆಯ್ತು ಸಭೆ. ಹೌದೌದು, ಅವನೇ ನಿರ್ಮಾಣ ಮಾಡಿದ ಸಭೆ ನಮಗೂ ಅನುಕೂಲ ಆಯ್ತು ನೋಡು. ಪಾಪ ಇಷ್ಟು ಆತುರ ಯಾಕೆ ಮಾಡ್ಕೊಂಡು ಮಾತಾಡ್ತೀನಿ. ಅವ್ ಬಿದ್ದಿದ್ದು ನೋಡಿದೆ ನೀನು. ಬಾಬಾ, ನೀನು ಒಬ್ಬನೇ ಬಂದ್ರೆ ಸಾಕಿತ್ತು ನನ್ನ ಸ್ವಾಗತಕ್ಕೆ. ಬರುವ ಕಾಲಕ್ಕೆ ನೀನು ಒಬ್ಬನೇ ಬಂದಿಲ್ಲ. ಪೀಠ ಹೊರಗದ್ದುಗೆ ಸಹಿತವಾಗಿ ಉರುಳುತ್ತಾ 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 ನನ್ನ ಚರಣದೆಡೆಯಲ್ಲಿ ಬಂದು ಬಿದ್ದೆಯಲ್ಲ ನೀನು. ಅದೆಷ್ಟು ಪ್ರೀತಿಯು ನನ್ನ ಬಗ್ಗೆ, ಅದೆಷ್ಟು ವಿಶ್ವಾಸ ಅವನಿಗೆ. ನನ್ನ ಸ್ವಾಗತಕ್ಕೆ ಬೇಕಾಗಿ ರಭಸದಲ್ಲಿ ಆಯಂದಪ್ಪಿ ಅವ ಬಂದನೋ ಇಲ್ವೋ ಹಾಗಾಗಿ ಜಾರಿ ಬಿದ್ದ. ಪೀಠ ಸಹಿತವಾಗಿ ಉರುಳುತ್ತಾ ಉರುಳುತ್ತಾ ನನ್ನ ಕಾಲ ಬಳಿಯಲ್ಲಿ ಬಂದು ಬಿದ್ದ. ಗೊತ್ತಾಯ್ತ ನಿನಗೆ? ಅವ ಬಿದ್ರು ಪೀಠ ಬಿಡುದಿಲ್ಲ ಅವ. ಹೌದಪ್ಪ, ಅಂದ್ರೆ ಅವನ ಸ್ವಭಾವ ಹೇಗಂತ ಸ್ಪಷ್ಟ ಆಯ್ತು ನೋಡು. ಅವಳಿಗೆ ಬಿದ್ರು ಮೂಗು ಮೇಲೆ, ನಾನು ಮೂಗಿ ಮಣ್ಣಾಗ್ಲಿಲ್ಲ ಹೇಳೋ ಜಾತಿ ಅವ. ಅದನ್ನೇ ಮತ್ತೆ ಮತ್ತೆ ಕೆದಕ್ಕೆ ಮಾತಾಡುವ ಅಭ್ಯಾಸ ಉಂಟು ಅವನಿಗೆ ಮತ್ತೆ. ಹಾಗಾದ್ರೆ ಇಂಥವ ಬಿದ್ದಿದ್ದು ಪಾಪ ಎಲ್ಲಿ? ಉರುಳಿ 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 ಗದ್ದುಗೆ ಸಹಿತವಾಗಿ ಬಿದ್ದಿದ್ದು ಅಂತ ಹೇಳಿದ್ನಲ್ಲ, ನನ್ನ ಕಾಲ ಮೇಲೆ ಬಿದ್ದವ. ಹೌದಪ್ಪ, ಬಿದ್ದ ಕಾಲ ಮೇಲೆ ಕಾಲ ಮೇಲೆ ಬಿದ್ದಿಯಲ್ಲ ನೀನು. ಆ ನೀನು ಮತ್ತೆ ಪೀಠ ಸಹಿತವಾಗಿ ನನ್ನ ಕಾಲ ಮೇಲೆ ಬಿದ್ದ ಪರಿಣಾಮ ಚರಣವೆನಗೆ ಬಲು ನೋವಾಯಿತಯ್ಯ. 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 ಬಲು ನೋವಾಯಿತಯ್ಯ. ಅರಸನಿನದಿ ಸುಖವಂತ ಅಲ್ಲಯ್ಯ. ಅರಸನಿನದಿ ಸುಖವಂತ ಅಲ್ಲಯ್ಯ. ಹರಗರತ
ತನು ಏಸು ನೊಂದಿತ ನಿನಗೆ ಹರಗರ 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 ತನು ಏಸು ನೊಂದಿತ ನಿನಗೆ ನೊಂದಿತ ನಿನಗೆ ಮರಣ ಬೇರೆಯಲ್ಲ ಆ ಸಭೆಯೊಳಗೆ ಮರಣ ಬೇರೆಯೋಯ್ ಮರಣ ಬೇರೆಯೋಯ್ ಮರಣ ಬೇರೆಯಲ್ಲ ಆ ಸಭೆಯೊಳಗೆ ಹರಗರ ತನು ಏಸು ನೊಂದಿತ ನಿನಗೆ ಮರಣ ಬೇರೆಯಲ್ಲ ಆ ಸಭೆಯೊಳಗೆ ಏನಯ್ಯ ಏನಯ್ಯ ಪಾಪ ಉರುಳಿ 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 ನನ್ನ ಕಾಲ ಮೇಲೆ ಬಿದ್ದವ. ಕಾಲ ಮೇಲೆ ಹೌದಪ್ಪ ಅಪ್ಪ ಕಾಲು ಎಷ್ಟು ನೋವಾಯ್ತು ಗೊತ್ತುಂಟ. ಬಲಿಯೇ ಅಯ್ಯೋ ನನ್ನ ಕಾಲಿಗೆ ಇಷ್ಟು ನೋವಾಯ್ತು. ಯಾಕೆ ಹೇಳು, ನಾನು ಬೆಟ್ಟ ಗುಡ್ಡದ ತಿರುಗಾಡಿದವ. ನಾನು ಗೋಪಾಲಕ, ದನ ಕಾಯುವವ. ಗೋಪಾಲಕನ ಕಾಲಿಗೆ ಅಮ್ಮ ಇಷ್ಟು ನೋವಾದ ಬಳಿಕ ಅವ ಭೂಪಾಲಕ, ಅವನಿಗೆ ಪಾಪ ಎಷ್ಟು ನೋವಾಗಲಿಕ್ಕಿಲ್ಲ ಹೇಳು. ಹೌದಪ್ಪ ನೋವಾಯ್ತ. ಹೌದಪ್ಪ ನಿನ್ನ ಬಳಲಿಕೆ ಕಂಡ ಗೊತ್ತಾಯ್ತು ನನಗೆ. ಎಂತ ಬಸವಳಿದು ಬಿಟ್ಟೆ ನೀನು. ತಿದ್ದಿದ್ದಕ್ಕೆ ಇಷ್ಟ ಆಯಾಸ ಆಯ್ತಾ? ನನ್ನ ಕಾಲು ನೋವು ಅಂತಿರಲಿ, ಪಾಪ ನಿನಗೆಷ್ಟು ನೋವಾಯ್ತೋ ಏನು, ಆ ನೋವನ್ನು ಹೇಗೆ ಸಹಿಸಿಕೊಳ್ತೀಯೋ ಏನು. ಬಿದ್ದಿಯಲ್ಲ, ಹೇ ಹೇ ನಿನ್ನದೇ ಸಭೆ, ತುಂಬಿದ ಸಭೆಯಲ್ಲಿ ಯಾಕೆ ಹೊರಡ್ತಾ ಇದೆಯಾ ನೀನು? ಹೇಳು, ಗಾಡಿ ಹಾಕ್ಲಾ? ಹರಿಯಿಂದ ತುಳಿಯಂ ಕೇಳು ಗೌರವಾಯ್ ಸರಗಿಂದ ವದನವ ಮರೆಮಾಡಿ ಕತ್ತುಗೆಯು ಹಿಡಿದ ಮಂಡಿದಳು ಗೊತ್ತಾಯ್ತಾ? ಅಂತೂ ಅವನಿಗೂ ಒಂದು ಜ್ಞಾನ ಉದಯ ಆಯ್ತು. ನಾನು ಮುಖ ತೋರಿಸುವ ಯಾವ ಕೆಲಸವೂ ಮಾಡಲಿಲ್ಲ. ಈ ಕಾಲಕ್ಕೆ ಮುಖ ಮುಚ್ಕೊಳ್ಳೋ ಕೆಲಸವೇ ಮಾಡಿದ್ದೇನೆ ಅಂತ ಮುಚ್ಕೊಂಡಿದ್ದಾನೆ ಅವ. ಅದನ್ನ ನಾ ಮಾತಾಡಿಸ್ಬೇಕು ತಾನೆ. ಓಯ್ ಅರಸ ಮುನಿದಿಯ ಯಾಕೆ ಎನ್ನೋಳು, ಕರುಣವಿಲ್ಲವೇ ನಿನಗೆ? ಸತಿಯರ ತೆರದಿ ಮಂದೆಯ ತಗ್ಗಿಸಿ ಮೋರೆಗೆ ಮುಸುಕಿಳಿದು ಯಾಕೆ ಕುಳಿಸ್ಕೊಂಡ್ರಿ? ಮಾತಾಡಿ ಮಾತಾಡಿ. ಎಷ್ಟು ವ್ಯಂಗ್ಯ, ಎಷ್ಟು ಪ್ರಚಾರಿಸುವುದು. ಇಷ್ಟು ದಿವಸ ಬೀಳದೆ ಇದ್ದಂತಹ ಸಿಂಹಾಸನ ದರಿದ್ರ ಬೆಟ್ಟವೇ ನೀನು ಬಂದು ಕೂಡಲೇ ಯಾವ ಕೆಟ್ಟ ಗಳಿಗೆಯಲ್ಲಿ ಬಂದಿಯೋ ಏನು. ನಿನಗೆ ಯಾವ ವಿಷಯ? ಪರಂಪರೆಯಿಂದ ಬಂದಂತಹ ಒಂದು ಪವಿತ್ರವಾದ ಸಿಂಹಾಸನ ಉರುಳಿ ಬಿತ್ತು. ಆದ್ರೆ ಒಂದು ಅದು ಉರುಳಿ ಬಿತ್ತು, ಜೊತೆಯಲ್ಲಿ ನಾನು ಬಿದ್ದೆ. ಅದು ಸಹಜ. ಸಿಂಹಾಸನದ ಮೇಲೆ ಕುಳಿತಂತಹ ವ್ಯಕ್ತಿ ಸಿಂಹಾಸನ ಬೀಳುವಾಗ ಬಿದ್ದೇ ಬೀಳ್ತಾನೆ. ಆದ್ರೆ ಬೀಳುವಾಗ ಸಿಂಹಾಸನ ಒಂದು ಬದಿಗೆ ಆಗ್ತದೆ, ಬಿದ್ದವ ಮತ್ತೊಂದು ಬದಿಗೆ ಆಗ್ತಾನೆ. ಇಲ್ಲ, ಹಾಗಾಗ್ಲಿಲ್ಲ. ಬಿದ್ರು ಸಿಂಹಾಸನ ಬೀಳಲಿಲ್ಲ. ಅದರ ಅರ್ಥ ಏನು? ಏನು? ನನ್ನನ್ನು ಬಿಟ್ಟು ಸಿಂಹಾಸನ ಇಲ್ಲ, ಸಿಂಹಾಸನಕ್ಕೆ ನನ್ನನ್ನು ಬಿಟ್ಟರೆ ಗತಿ ಇಲ್ಲ. ನೀ ಬಿದ್ದು ಸಿಂಹಾಸನ ಬಿದ್ದಿದ್ದು, ಸಿಂಹಾಸನ ಬಿದ್ದು ನೀ ಬಿದ್ದಿದ್ದು. ಅವಿನಾಭಾವ ಸಂಬಂಧ ಉಂಟು ನಮಗೆ. ಹಾಗಾಗಿ ಅದು ನಮಗೆ ಸಿಕ್ಕುವುದು, ನಮಗೆ ದಕ್ಕುವುದು ಎನ್ನುವುದರ ಸಾಂಕೇತಿಕ ಸ್ವರೂಪ ಇದು. ಹಾಗೆಲ್ಲ ಬೀಳು ಸಿಂಹಾಸನ ಮತ್ತೊಬ್ಬರಿಗೆ ಬೇಡ. ಬೀಳು ಸಿಂಹಾಸನ ಮತ್ತೊಬ್ಬರಿಗೆ ಬೇಡ ಅಂತಲ್ಲ, ನೀನು ಬಂದಾಗ ಬೀಳ್ತೆ ಅಂತ ಆದ್ರೆ ನೀನು ಮತ್ತಿಲ್ಲಿರುವುದು ಬೇಡ ಅಂತ. ಇಲ್ಲ, ನನ್ನ ಕಾಲ್ ಬಲಿಯಲ್ಲಿ ಬೀಳ್ತದೆ ಅಂತಂದ್ರೆ ಏನೋ ವಿಶೇಷ ಉಂಟು ಅಂತ ಅರ್ಥ. ಅದು ಹೇಗೆ ಬಿತ್ತು? ನಿನ್ನ ಕಾಲ ಮೇಲೆ ಬಿತ್ತು. ಹಾ, ಈಗ ಬೀಳಿಸಿದವ ನೀನು ಅಂತ ನಾನು ಇಟ್ಕೊಂಡ್ರೆ ಹಾ, ಬಿದ್ದ ನನಗೆ ಸಿಂಹಾಸನಕ್ಕೆ ತೊಂದರೆ ಆಗಬೇಕಿತ್ತು.
ಬೀಳಿಸುವ ಯಾವಾಗಲೂ ತನ್ನ ಕಾಲ ಮೇಲೆ ಬೀಳಿಸ್ಕೊಳ್ತಾನ? ಇಲ್ಲಪ್ಪ. ಇಲ್ಲ, ನಿನ್ನ ಕಾಲ ಮೇಲೆ ಬಿತ್ತು. ನಾನು ಬಿದ್ದೆ, ಸಿಂಹಾಸನ ನಿನ್ನ ಕಾಲ ಮೇಲೆ ಬಿತ್ತು. ಆವಾಗ ನೀನು ಆಡುವ ಮಾತು, ಬಾಬಯ್ಯ ಬಿದ್ದ್ಯೋ, ಈಗ ಬಿದ್ದ್ಯೋ, ಹೇಗೆ ಬಿದ್ದೆ, ಮೇಲೆ ಹೇಳು, ಮಾತಾಡು, ಕಷ್ಟ ಆಯ್ತು ನೋಡು, ನನ್ನ ಕಾಲ ಒಡೆದು ನೆತ್ತರ ಸೋರ್ತಾ ಇದೆ, ಚರಣ ನನಗೆ ಬಲು ನೋವಾಯಿತಯ್ಯ. ಆ ಒಂಟಿ ಕಾಲದಲ್ಲಿ ಏನು ಪುರುಷ ನಮ್ಮ ಕಷ್ಟ ಎಷ್ಟು ಹೊತ್ತಾಯ್ತು ನಾವು ಅಲ್ಲಿ ಬಿದ್ಕೊಂಡಿದ್ದು. ಹೇಳಯ್ಯ ಹೇಳಯ್ಯ ಹೇಳಯ್ಯ, ಎಬ್ಬಿಸುವುದಕ್ಕಾಗುದಿಲ್ಲ ನನಗೆ. ಹಾಗೆ ಹಾ, ನೀನ್ ಹೇಗೆ ಕುಣಿಯುವಾಗ ಮತ್ತೊಬ್ಬರು ಬಿದ್ದುಕೊಂಡಿದ್ದಾರೆ, ನೀನು ಇದಕ್ಕೂ ಹೆಚ್ಚು ಕುಣಿದೆಲ್ಲ ಕೇಳಿದ್ದೇನೆ ನಾನು. ನಾವೆಲ್ಲ ಆ ಮಟ್ಟಿ ನೀನು ಬ್ಯಾಗಿಯಲ್ಲಿ ಅಂತ ನಾ ಬ್ಯಾಗ್ ಮುಗಿಸಿದ್ದೇನೆ. ನಾನು ಎಲ್ಲಿಯೂ ಕುಣಿದ ಹಾಳು ಮಾಡಲಿಲ್ಲ. ನಾವು ಮತ್ತೊಬ್ಬರನ್ನು ಕುಣಿಸುವುದು ಬಿಟ್ಟು ನಾವು ಕುಣಿಯುವವರಲ್ಲ. ಈಗ ನೋಡಿ, ಉದಾಹರಣೆಗೆ ನೀನೆ ನನ್ನೆದುರಿಗೆ ಬಂದಾಗ ಎಷ್ಟು ಕುಣಿದೆ ನೋಡು. ನಾನು ಹಾಗೆ ನಮ್ಮೆದುರಿಗೆ ಬಂದವರು ಕುಣಿಬೇಕು. ಯಾಕೆ? ನಾವು ಇದ್ದದ್ದೇ ಹಾಗೆ, ನಾವು ಮತ್ತೊಬ್ಬರನ್ನು ಕುಣಿಸುವುದಕ್ಕೆ ಇರುವುದು. ಅದು ತಪ್ಪು ಕಲ್ಪನೆ. ಇನ್ನೊಬ್ಬರು ಕುಣಿದ್ರೆ ನೀ ಹಾರ್ತಿ ಅಂತ ಅವರಿಗೆ ಗೊತ್ತುಂಟು. ಕೆಲವೊಮ್ಮೆ ಹಳಿಯವರನ್ನು ಹಾರಿಸುವುದಕ್ಕೆ ಬೇಕಾಗಿ ಎಳೆಯವರು ಕುಣಿದು ಉಂಟು. ಹಳೆಯವರನ್ನು ಹಾರಿಸಿ ಪ್ರಯೋಜನ ಇಲ್ಲ, ಎಳೆಯವರನ್ನೇ ಹಾರಿಸಬೇಕು. ಹಳೆಯವರು ಯಾವಾಗಲೂ ಹಾರಿ ಮುಗಿದ ಕತೆ, ಪೂರ್ವ ಕತೆ, ಮತ್ತೆ ಹಾರುವುದು ಬೇಕಾಗುವುದಿಲ್ಲ. ಅದೆಲ್ಲ ಇರಲಿ. ಈಗ ನೀನು ಬರ್ತೀಯ ಅಂತ ನಾನು ಕಾಯ್ತಾ ಆಯ್ತು. ಯಾಕೆ? ಒಂದು ಊಟ ಒಟ್ಟಿಗೆ ಮಾಡೋಣ. ಕಾದು 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 ಮುಸ್ಸಂಜೆ ಆದ್ರೂ ನಿನ್ನ ಸುದ್ದಿ ಇಲ್ಲ, ನೀನು ಬರ್ಲಿಲ್ಲ. ಬರ್ದೇ ಹೋದ್ರು ಚಿಂತೆ ಇಲ್ಲ, ಹಳಿಸುವುದಿಲ್ಲ. ಹಳಿಸಿದ್ರು ನಮ್ಮಲ್ಲಿ ಬೇಕಷ್ಟು ನಾಯಿಗಳಿದ್ದಾವೆ, ಸಮಸ್ಯೆಯೇ ಇಲ್ಲ. ನಿಮ್ಮಲ್ಲಿ ಹಳಸಿ ತಿನ್ನುವುದಕ್ಕೆ ಕೆಲ ಜನ ಇದ್ದಾರೆ. ನೀನು ಎಲ್ಲಿ ಹೋದ? ನಿನಗೆ ನಮ್ಮರ ಮನೆಯೊಳು ನಿನಗೆ ನಮ್ಮರ ಮನೆಯೊಳು ರೋಗನಿಗೆ ಮನವಾಗದಿರಲಿ. ನಮ್ಮರ ಮನೆಗೆ ಬರ್ದೆ ಹೋದ್ರು ಹೋಗಿ 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 ಅವ ಆ ಮುದುಕ ನಮಗೆ ಅವನು ಮುಸುಳು ನೋಡಿದ್ರೆ ಆಗುವುದಿಲ್ಲ. ಅವನ ಮನೆಗೆ ಅವನು ಬಿಟ್ಟರೆ ಆಗುದಿಲ್ಲ. ಉದ್ದೇಶ ಪಟ್ಟು ನೀನು ಅಲ್ಲಿಗೆ ಹೋಗುದು. ಏನು ಉದ್ದೇಶ? ನನಗೆ ಅವನಿಗೆ ನನ್ನ ಕಂಡ್ರೆ ಆಗುದಿಲ್ಲ, ನನಗೆ ಅವನ ಕಂಡ್ರೆ ಆಗುದಿಲ್ಲ. ಯಾರಿಗೆ ಯಾರನ್ನ ಕಂಡ್ರೆ ಆಗುವುದಿಲ್ಲ ಅವ್ರ ಮನೆಗೆ ಹೋದ್ರೆ ಆವಾಗ ಸಹಜವಾಗಿಯೇ ಕಾಯುತ್ತಾ ಇದ್ದವನಿಗೆ ಸಿಟ್ಟು ಬರ್ತದೆ ಎಂಬಂತ ಉದ್ದೇಶದಿಂದಲೇ ನೀನು ಅವನ ಮನೆಗೆ ಹೋದೆ. ದ್ರೋಣಾಚಾರ್ಯ ಮನೆಗೆ ಹೋಗ್ಬೋದಿತ್ತು, ಅಲ್ಲಿ ಊಟ ಮಾಡ್ಬೋದಿತ್ತು, ಮಾಡಲಿಲ್ಲ. ಹೋದ್ರೂ ಮಾಡಲಿಲ್ಲ. ಭೀಷ್ಮಾಚಾರ್ಯರು ನಿನ್ನ ಆಳತ್ತರದ ಪ್ರತಿಮೆಯನ್ನು ಸ್ಥಾಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಪ್ರತಿ ದಿವಸ ಭಜನೆ ಮಾಡಬಹುದು. ಅವರ ಮನೆಯಲ್ಲಿ ಊಟ ಮಾಡಬಹುದಿತ್ತು. ಅವ್ರ ಮನೆಗೆ ಹೋದ್ರು ಊಟ ಮಾಡಲಿಲ್ಲ. ಊಟಕ್ಕೆ ಇವ್ರ ಮನೆಗೆ ಅಲ್ಲಿಗೆ ಹೋದೆ. ಅಲ್ಲಿಯೇ ವಸತಿ. ನಾವು ಎಷ್ಟೆಲ್ಲ ವ್ಯವಸ್ಥೆ ಮಾಡಿ ಆಗಿತ್ತು. ವಸತಿ ಇತ್ತ? ವಸತಿಯೋ ನಮ್ಮ ತಮ್ಮ ದುಶ್ಯಾಸನ ಹತ್ರ ನೀನೇ ಹೇಳಿದ್ದೇನೆ ಮನೆ ಬಿಡು ಅಂತ. ಅವೀಗ ಮನೆಯಲ್ಲಿಲ್ಲ. ಒಮ್ಮೆ ಮನೆ ಬಿಟ್ಟ ನಾನೇ ಬಿಡಿಸಿದ್ದು. ಉದ್ಧಾರ ಆದ್ರೂ ಯಾಕೆ ಗೊತ್ತಾ? ನಿನ್ನ ವಸತಿಗೆ ಯೋಗ್ಯವಾದಂತ ಮನೆ ಅಂದ್ರೆ ಹಸ್ತಿನಾವತಿ ನಮ್ಮ ತಮ್ಮ ದುಶ್ಯಾಸನ ಮನೆಯೇ ಸರಿ. ಯಾವತ್ತೂ ನಾವು ಹಾಕುದಿಲ್ಲ. ನೀವು ಹಾಕುದು ಬೇಡ. ಯಾಕಂದ್ರೆ ಹೂ ಹಾಕಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ನೀನು ಬರಲೇ ಇಲ್ಲ. ನಾವು ಒಳಗೆ ಹೋಗುದಿಲ್ಲ. ಹಾಗಾಗಿ ಅವನ ಮನೆಯ ವ್ಯವಸ್ಥೆಯೂ ಬರಿದಾಗಿ ಹೋಯ್ತು. ಹೋದೆ ಬಿದುರನ ಮನೆಗೆ. ಒಳ್ಳೆ ಊಟ, ಒಳ್ಳೆ ಊಟ ಬಿಡು, ನಿನಗೆ ಅಂತದ್ದೇ ಊಟ. ಯಾಕೆ ಒಳ್ಳೆ ಊಟ? ನಿನಗೂ ಅವನಿಗೂ ಜೋಡಿ ಸರಿ ಆಗ್ತದೆ. ಮಗುಳ ತಪ್ಪಿನ ಮಗನ ಮನೆಯಲ್ಲಿ ಸೊಗಸಿನಿಂದಲಿ ಗತಿವ ನೀಗಿನ ಸೊಗಸಿನಿಂದಲಿ ಗತಿವ ನೀಗಿನ ನಿಜವಾಗಿ ಹೇಳಬೇಕು, ಪಾಂಡವರು ಹಗೆಗಳೇ ಅಲ್ಲ. ನೀನಗಡು ನನಗೆ. ಪಾಂಡವರು ಬಂದ್ರು
ಇವರು ಒಂದೊಮ್ಮೆ ಇವನ ಮನೆಗೆ ಹೋಗ್ತಿದ್ರು ಇಲ್ಲ. ನಮಗ್ ಕೆಲಸ ಇರುವುದು ಕೌರವನ ಮನೆಗೆ. ಕೆಲಸ ಮುಗಿದ ಮೇಲೆ ಎಲ್ಲಿ ಏನು ಅಂತ ನೋಡೋಣ ಅಂತ ನೇರವಾಗಿ ನಮ್ಮ ಮನೆಗೆ ಬರ್ತಾ ಇದ್ರು. ಅದನ್ನು ಬಿಟ್ಟೆ ಅವನ ಮನೆಗೆ ಹೋದೆ. ಅವ ಯಾರು? ಕುಲವಿಹೀನನು ವಿದುರ, ತೊತ್ತಿನ ಮಗ, ದಾಸಿಯ ಪುತ್ರ. ಒಂದು ದೃಷ್ಟಿಯಲ್ಲಿ ನಮ್ಮನೆಗೆ ಬರದೇ ಇರುವುದೇ ಒಳ್ಳೇದಾಯ್ತು. ಯಾಕೋ ನಾವೆಲ್ಲ ಭೂಪಾಲಕರು. ಈ ಗೋಪಾಲಕರನ್ನೆಲ್ಲ ಸಾಪಂಕ್ತಿಯಲ್ಲಿ ಕೂರಿಸಿಕೊಂಡು ಊಟ ಮಾಡುವಷ್ಟು ಸಣ್ಣ ಜನ ನಾವಲ್ಲ. ನಿನ್ನೆ ನಾಮ ಸರಿ ಆಗ್ತಾನೆ. ಅವನಿಗೊಂದು ಸ್ಥಾನ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಏನೂ ಇಲ್ಲದೆ ದಾಸಿ ಮಗ. ಮಂತ್ರಿ ನಮ್ಮ ಅಪ್ಪನಿಗೆ ಕೆಲಸರಿ ಇಲ್ಲ. ಅವ ಇಟ್ಕೊಂಡು ನಾನು ಬಂದ ಮೇಲೆ ದೂರ ಬಿಟ್ಟಿದ್ದೇನೆ. ಹಾಗಾಗಿ ಆಗಾಗ ಆಗಾಗ ತಾನು ಇದ್ದೇನೆ ಅಂತ ತೋರಿಸಿಕೊಳ್ಳುವುದಕ್ಕೆ ಅಷ್ಟೇ ಬರುದ. ಯಾವ ಮಂತ್ರಾಲೋಚನೆಯೂ ಅವನಲ್ಲಿಲ್ಲ, ನಮ್ಮದಿಲ್ಲ. ಆದ್ರೆ ಅಪ್ಪ ಇಟ್ಟುಕೊಂಡಿದ್ದಾನೆ, ಅದನ್ನು ಪೂರ್ಣ ತೆಗೆದು ಹಾಕಿಲ್ಲ. ತೆಗೆದಾಕಿದ್ರೆ ಅಪ್ಪನಿಗೆ ಅಪಮಾನ ಆಗ್ತದೆ. ಹಾಗಾಗಿ ಇರಬೇಕು, ಲೆಕ್ಕಕ್ಕಿಲ್ಲ, ಆಟಕ್ಕಿಲ್ಲ, ಇದ್ದಾರೆ, ಒಟ್ಟು ಇದ್ದಾರೆ. ಅವನ ಮನೆಗೆ ನೀನು ಹೋದೆ. ಎಡೋ ನೀನು ಗೋಪಾಲಕ, ಒಳ್ಳೆ ಜೋಡಿ ಆಗ್ತದೆ. ಕಳ್ಳ ದೇವರಿಗೆ ಸುಳ್ಳು ಪೂಜಾರಿ, ಕಿವುಡು ದೇವರಿಗೆ ಮರದ ಜಾಗಟೆ, ಹಾಳು ಬಾವಿಗೆ ಹೊರಕು ಹಗ್ಗ. ಮತ್ತೆ ಗಾದೆ ಉಂಟು. ಹೇಳಪ್ಪ, ಎಷ್ಟು ಬೇಕಿದ್ರೆ ಅಲ್ಲ, ಎಷ್ಟು ಬೇಕು ಅಂದ್ರೆ ಇವತ್ತು ಎಷ್ಟು ಬೇಕು ಅಷ್ಟು ಮಾತ್ರ ಹೇಳ್ತೇನೆ ನಾನು. ಅದಷ್ಟು ಹೇಳಿದ್ರೆ ಆಗಲಿಕ್ಕಿಲ್ಲ. ನೀನು ಬೋಳು ತಲೆಯವನಿಗೆ ನೋಡಿದ್ದೇನೆ ನಾನು. ಬಾಚಣಿಗೆ ಮಾರಾಟ ಮಾಡುವ. ನೀನು ಬೋಳು ತಲೆಯವನಿಗೆ ಬಾಚಣಿಗೆ ಮಾರಾಟ ಮಾಡುವ. ವ್ಯಾಪಾರ ಅಲ್ಲೇ ಹೆಚ್ಚಾಗ್ತದೆ. ಇವ ಮುಗಿಲಿಲ್ಲ. ನೀನು ಬೋಳು ತಲೆಯವನಿಗೆ ಬಾಚಣಿಗೆ ಮಾರಾಟ ಮಾಡುವ. ಇವ ಕುರುಡನಿಗೆ ಕನ್ನಡಕ ಹಾಕುವ. ನಿನಗೂ ಇವರಿಗೂ ಜೋಡಿ ಅಂದ್ರೆ ಒಳ್ಳೆ ಜೋಡಿ ಅಲ್ಲ, ಒಳ್ಳೆ ಮಾತು ಮಾತ್ರ. ನಾನು ಬೋಳು ತಲೆಯವನಿಗೆ ಬಾಚಣಿಗೆ ಮಾರಾಟ ಮಾಡುವ. ಆಚರಣೆಗೆ ಮಾರಾಟ ಮಾಡುವ. ಹೌದು. ಇವ ಕುರುಡನಿಗೆ ಕನ್ನಡಕ ಹಾಕುವ. ಹಾಗಾಗಿ ನಿನ್ನ ಅಪ್ಪ ಇವನು ಇಟ್ಕೊಂಡು ಅದಲ್ಲ, ಅಪ್ಪ ಇಟ್ಕೊಂಡಿದ್ದಲ್ಲ. ನಾನು ಅದೇ ಅನುಭವದಲ್ಲೇ ನಮ್ಮ ಅಪ್ಪನಿಗೆ ಇವ ಕನ್ನಡಕ ಹಾಕುವ. ಯಾಕೆ? ಅಲ್ಲ, ಕುರುಡನಿಗೆ ಕನ್ನಡಕ ಹಾಕಿ ಪ್ರಯೋಜನ ಗೊತ್ತುಂಟು. ಇಟ್ಕೊಂಡಿದ್ದಲ್ಲ, ಇವ ಹಾಕುವುದು ಅಂತ. ಆಮೇಲೆ ಯಾಕಂದ್ರೆ ಅಪ್ಪನಿಗೆ ಕನ್ನಡಕ ಹಾಕಿದ್ದು ಗೊತ್ತಾಗುದಿಲ್ಲ. ಇನ್ನು ಕನ್ನಡಕ ಹಾಕುವ, ಪ್ರತಿ ದಿವಸ ಕನ್ನಡಕ ಹಾಕಿ ನೋಡುವ. ಇನ್ನೊಂದು ಹೇಳಿದೆಯಲ್ಲ, ನಾನು ಬೋಳು ತಲೆಯವನಿಗೆ ಬಾಚಣಿಗೆ ಮಾರಾಟ ಮಾಡುವ. ಅದಕ್ಕಾಗಿ ನಿನ್ನ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಮತ್ತೆ ಅಲ್ಲ, ಮತ್ತು ಬೇಡ, ಕೆಲವಷ್ಟು ಇಟ್ಕೊಳ್ಳುದು, ಆಮೇಲೆ ಹೇಳುದು. ನಾವು ಕೊಟ್ಟಿದ್ದನ್ನ ಕೂಡಲೇ ಕೊಡುವುದಿಲ್ಲ, ಇಟ್ಕೊಳ್ತೇವೆ. ಅಲ್ಲ, ನೀ ಕೊಟ್ಟಿದ್ದನ್ನು ಕೊಡುವುದೇ ಇಲ್ಲ ಅಂತ ನಮ್ಗೆ ಗೊತ್ತುಂಟು. ಅಲ್ಲ, ನೀನು ಇಟ್ಕೊಳ್ಳುವುದೇ ಅಂತ ಪೂರ್ಣ ಅಲ್ಲ, ನೀನು ಪೂರ್ಣ ಇಟ್ಕೊಳ್ಳುವುದು ನಮ್ಗೆ ಗೊತ್ತುಂಟು. ನೀನು ಕೊಡು ಬಿಡು, ಆದ್ರೆ ನನಗೆ ಮಾತ್ರ ನಿಮ್ಮಿಬ್ಬರು ಜೋಡಿ ನೋಡುವುದೇ ಚಂದ. ಹೌದು. ಆಹಾ, ಕುರುಡು ಎತ್ತಿಗೆ ಕನ್ನಡವೇ ಕೈಲಾಸ. ಅವ ಕುರುಡು ಎತ್ತು, ಕನ್ನಡವೇ ಕೈಲಾಸ. ನೀನು ಕನ್ನಡ, ನೀನು ಕೈಲಾಸ. ನನ್ನ ಕುಲ ಯಾರಿಗೆ ಗೊತ್ತಿಲ್ಲ ಹೇಳು. ನನ್ನ ಕುಲ ಏನು ಅನ್ನುವುದನ್ನು ಚಿನ್ಮಯ ಬಲ್ಲ, ಕೃಷ್ಣನಿಗೆ ಗೊತ್ತುಂಟು. ನೀನೇನು ಅನ್ನುವುದನ್ನು ಯೋಚಿಸು. ನಿನಗೆ ಕುಲವೇ
ಪ್ರೀತಿಯಿಂದ ಹೇಳಬೇಕು ಅಂದ್ರೆ ಹುಟ್ಟಿದವನೇ ಅಲ್ಲ ನೀನು, ಧರೆಗೆ ಉರುಳಿದವರು ನೀನು, ರಾಜಪುತ್ರ ನೀನು. ಆದ್ದರಿಂದ ಈ ಮಾತುಗಳನ್ನು ಆಡ್ತಾ ಇದ್ದೆ. ಯಾರು ತಾಯಿಯ ಗರ್ಭದಿಂದ ಸಹಜವಾಗಿ ಹುಟ್ಟಿ ಬರ್ತಾರೋ ಅವರಿಗೆ ಇಂತಹ ಭಾವನೆ ಇರುವುದಿಲ್ಲ. ಬಿದ್ದದ್ರಿಂದ ನಿನಗೆ ನಮ್ಮಂಥವರ ಕುರಿತು ಭಾವಬಂಧನ ಕುರಿತು ಚಿಕ್ಕಪ್ಪ ಎನ್ನುವ ಭಾವ ಇದೆ. ಎಷ್ಟು ಮಾತನಾಡಿದೆ, ಎಷ್ಟು ಮಾತನಾಡಿದೆ. ನಾನು ಸುಮ್ಮನೆ ಇರ್ತಾರ ಹಿಡಿದಿದ್ದಾರೆ ನೋಡಿ ಬಂದು. ನಮ್ಮವರ ಸುಯೋಧನ ಅವರಿಗೆ ಎಂದಾದರೂ ಒಂದು ದಿನ ಭೀಮ ತೊಡೆಮುರಿಯುವಾಗ ಅವನನ್ನು ಕಾಪಾಡಬೇಕು, ನಮ್ಮ ವಂಶದ ಕುಡಿಯನ್ನು ಉಳಿಸಿಕೊಳ್ಳಬೇಕು. ಅವರಿಗೆ ಸರಿ ಬುದ್ಧಿ ಬಂದ್ರೆ ಇರ್ಲಿ ಅಂತ ಭಾವಿಸಿದ್ದೆ. ಆದ್ರೆ ಇದು ಪ್ರಯೋಜನಕ್ಕಿಲ್ಲ ಅನ್ನೋದು ಸ್ಪಷ್ಟವಾಯಿತು. ಅದು ನಾನು ಸಾಯದಂತೆ ಹುಟ್ಟಿದ ಕ್ಷಣದಲ್ಲಿ ನಾಯಿಗಳು ಕೂಗುವಂತೆ ಮಾಡಿದವರು ನೀನು. ವಂಶ ಉಳಿಸುವವರಲ್ಲ. ನಿನಗಾಗಿ ಈ ಧನಸರು ಹಿಡಿಯುವುದಿಲ್ಲ. ಇನ್ನು ಮುಂದೆ ನನಗೆ ಸತ್ತ ಸಂದರ್ಭ ದಾರಿ ಬಿಡು, ಪಾಪ ಮನೆ ಹೋಗಿ. ನಾನು ಒಂದೂ ಮಾತಾಡಿಲ್ಲ. ಯಾಕೆ ಪಾಪ ಅವ ಹೊಲಗುತ್ತಾ ಇದ್ದಾನೆ. ಎಷ್ಟೊತ್ತು ಹೊಲಗುತ್ತಾನೋ ಹೊಲಗಲಿ. ಯಾಕಂದ್ರೆ ಮುದುಕರಲ್ವ, ಅವರು ಹೊಲಗುವುದಕ್ಕೆ ಇರು. ಅವ ಹೋದದ್ದು ಒಳ್ಳೇದಾಯ್ತು. ಯಾಕೆ ಗೊತ್ತಾ, ನಾವೇ ಅವನನ್ನು ಮನೆ ಕಳಿಸಿದೆವು ಅಂತ ಆಗಬಾರ್ದು. ಅಲ್ಲಾಡುವ ಹೊಲ್ಲು ಉದುರಿ ಬಿದ್ದಾಗ ಆಯ್ತು. ನಾವೇ ಕೈಯಾಗಿ ತೆಗೆದಾಕ್ಬೇಕಿತ್ತು. ಅಷ್ಟೊತ್ತೊಳಗೆ ಉದುರಿ ಬಿತ್ತದು. ಹೋಗ್ಲಿ ಇವ, ಹೇ ಕೃಷ್ಣ, ಯಾಕೆ ನಮ್ಮ ಮನೆಗೆ ಊಟಕ್ಕೆ ಬರಲಿಲ್ಲ ಹೇಳು. ಧನುಜರಿ ಪುನಗುತೆಂದ ಧನುಜರಿ ಪುನಗುತೆಂದ ಮನೆಗಳಲ್ಲಿ ಗೋಪಾಲರಾರೋಗಡೆಗೆ ಯೋಗ್ಯತರಲ್ಲ. ರಾಯರ ಮನೆಗಳಲ್ಲಿ ಆರೋಗಡೆಗೆ ಯೋಗ್ಯತರಲ್ಲ. ಮಗುಳ ಪಾಂಡು ತನಯರಿಗೆ ಘನ ವಿರೋಧಿಗಳೈದೆ ನೀವು. ಮಗುಳ ಪಾಂಡು ತನಯರಿಗೆ ಘನ ವಿರೋಧಿಗಳೈದೆ ನೀವು. ಅನಿಬರಲಿ ಬಂಧುತ್ವವಾದುದು ನನಗೆ ಕೇಳೈ ಪೇಲಿನ ಬಂದೊಲವ. ಧನುಜರಿ ಪುನಗುತೆಂದ ಮೊದಲಾಗಿ ನಿನ್ನ ಆಕ್ಷೇಪ ಊಟಕ್ಕೆ ಯಾಕೆ ಬರಲಿಲ್ಲ ಎಂಬುದಾಗಿ. ಬರಲಿಲ್ಲ ಸತ್ಯ, ಬರಬಾರದು. ಕಾರಣಗಳು ಬಹಳಷ್ಟುಂಟು. ಪ್ರಥಮವಾಗಿ ನೀನ್ಯಾರು ನಾನ್ಯಾರು. ನೀನು ಭೂಪಾಲಕರಿದ್ದೀಯ, ನಾನು ಗೋಪಾಲಕರಿದ್ದೇನೆ. ಇದನ್ನು ನೀನು ಮತ್ತೊಮ್ಮೆ ಎಚ್ಚರಿಸಿ ಕಳಿಸಿದ್ದೀಯ. ಹಾಗಾದ್ರೆ ಭೂಪಾಲಕನಿಗೂ ಗೋಪಾಲಕನಿಗೂ ಸಹಪಂಕ್ತಿ ಭೋಜನ ನಿಷಿದ್ಧವಾದ ಕಾರಣಕ್ಕೆ ನಾನು ಬರಲಿಲ್ಲ. ಒಂದು ಕಾರಣ. ಹೌದು. ಇನ್ನೊಂದು, ನಾನು ಧರ್ಮರಾಜನ ಮುಖವಾಗಿ ಬಂದಿದ್ದು. ಪಾಂಡವರಿಗೆ ನೀನು ವೈರಿ, ಧರ್ಮರಾಜನಿಗೂ ನಿನಗೂ ಆಗುವುದಿಲ್ಲ. ಹಾಗಾದ್ರೆ ಅವನ ಪರವಾಗಿ ಬಂದಂತ ನನಗೂ ನೀನು ವೈರಿ. ವೈರಿಗಳ ಅನ್ನ ನಿಷಿದ್ಧ. ಆ ಕಾರಣಕ್ಕಾಗಿ ಊಟ ಮಾಡಲಿಲ್ಲ. ಇನ್ನು ಊಟ ಮಾಡುವುದು ಬಿಡುವುದು ನನ್ನ ಇಚ್ಛೆ. ನನಗೆ ಬೇಡ ಅಂತ ಅನಿಸ್ತು, ಬರಲಿಲ್ಲ. ಸರಿ, ಹಾಗೆ ಮತ್ತೆ ಅಲ್ಲೇ ಹೋದೆ. ಯಾಕೆ? ಅದು ಕಾರಣ ಉಂಟು. ನಾನು ಊಟ ಮಾಡಿ ಮತ್ತೆ ಸಂಧಿಯ ಮಾತಾಡಿದ ಜನ ತಪ್ಪು ತಿಳ್ಕೊಳ್ತಾರೆ ನಿನ್ನಲ್ಲಿ. ಆ ಕಾರಣಕ್ಕಾಗಿಯೂ ನಿಮ್ಮ ಮನೆ ಊಟಕ್ಕೆ ನಾನು ಬರಲಿಲ್ಲ. ಓಹೋ, ಈ ಕೆಲವು ಕಾರಣಗಳು ಊಟ ಮಾಡಿ ಬರದೇ ಇರುವುದಕ್ಕೂ ಹೌದು. ಬಿಡು. ಮತ್ತೆ ಅವ್ರ ಮನೆ ಹೋಗ್ಲಿಕ್ಕೆ ಕಾರಣ ಉಂಟು. ಧರ್ಮರಾಜನಿಗೆ ಬೇಕಾಗಿದ್ದು ಧರ್ಮದ ಅನ್ನ. ಹಾಗಾದ್ರೆ ವಿದುರನ ಮನೆಯಲ್ಲಿ ಅದು ಉಂಟು ಅಂತ ಹೇಳುವುದಕ್ಕೆ ಸಾಕ್ಷಿ ಧರ್ಮರಾಜನಿಗೆ ಆ ಅನ್ನ ಪಥ್ಯವಾದ ಕಾರಣಕ್ಕೆ ಕುಂತಿಯಲ್ಲಿದ್ದಾಳೆ. ಆ ಕಾರಣಕ್ಕಾಗಿ ಅವರ ಮನೆಗೆ ನಾನು ಹೋಗಿದ್ದೆ. ಇನ್ನೊಂದು ಕಾರಣ ಉಂಟು. ವಿದುರನ ಮನೆಯ ಅನ್ನ ಅನ್ನೋದು ಪ್ರತ್ಯೇಕವಾದ್ದಲ್ಲ, ಅದು ನಮ್ಮದೇ. ಅನ್ನ ಪ್ರತ್ಯೇಕವಾಗಿದ್ದರೆ ಭಾವ ಪ್ರತ್ಯೇಕತೆ ಉಂಟು. ಭಾವ ಪ್ರತಿಯೊಬ್ಬರಲ್ಲೂ ಪ್ರತ್ಯೇಕವೇ. ಅನ್ನ ಊಟ ಮಾಡಿದ್ದು ಯಾಕೆ ಅಂತ ಕೇಳುವುದಕ್ಕಲ್ವ ನೀನು ಹೇಳ್ತಾ ಇರೋದು? ಅಲ್ಲ, ಧರ್ಮರಾಜನಿಗೆ ಅದು ಒಳ್ಳೆ ಅಪತ್ಯ ಆದ ಕಾರಣಕ್ಕೆ ಕುಂತಿಯಲ್ಲಿರುವುದಲ್ವ. ಅತ್ತೆಯನ್ನ ಮಾತಾಡಿಸ್ತಂತೂ ಆಯ್ತು, ಆತಿಥ್ಯ ಸ್ವೀಕರಿಸಬೇಕು ಅಂತಲೇ ಹೋಗಿದ್ದು. ಸರಿ,
ಇನ್ನು ಹಾ, ವಿದುರನ ಮನೆ ಅವಲಿಕ್ಕೆ ಮತ್ತೊಂದು ಕಾರಣ. ಯಾವುದು? ವೈರಿ ನಮಗೆ ಮಿತ್ರರು, ಹಾ ಹಾ, ಅದು ಒಂದು ಕಾರಣ ಉಂಟು. ರಾಜನೀತಿ ಹೌದು, ಹಾ, ಅನುಮಾನವೇ ಇಲ್ಲ. ಆ ಕಾರಣಕ್ಕಾಗಿ ನಾನು ಅಲ್ಲಿ ಹೋಗಿದ್ದೆ. ಸರಿ ಬಿಡು. ಆಮೇಲೆ ಹಾ ಮತ್ತೆ ಊಟದ ವಿಷಯ ಅಲ್ವೇನೋ, ಹಾ, ಬಂದ ಕೆಲಸ ಆದ್ರೆ ಮತ್ತೆ ಊಟ ಮಾಡ್ತಿರುವ ನಾನು. ನನಗೆ ಊಟದ ವಿಷಯ ಮುಖ್ಯ ಅಲ್ಲ. ಹಾ, ಈಗ ಇಷ್ಟು ಕೆಲಸ ಆದ್ಮೇಲೆ ಹಾ. ನೀನು ಊಟ ಮಾಡ್ತೇನೆ ಅಂತ ಹೇಳಿದ್ರು ನಾನು ಊಟ ಹಾಕ್ತೇನೆ ಅಂತ ಹೇಳುವುದಕ್ಕೂ ಆಗುವುದಿಲ್ಲ. ಹೌದು. ಹಾ, ಈಗ ಬಂದದ್ದು ಯಾಕೆ ಹೇಳು? ಅದರ ಪಾಂಡುಸುತನು ಆದರ ಪಾಂಡುಸುತನು ಜೋಜಿನರಿಗೆ ದಿನಿಯ ನುರೆದೋದರು, ಜೋಜಿನರಿಗೆ ದಿನಿಯ ನುರೆದೋದರು. ಆದಿಯರಿ ನಿನಗೆ ಬೇಡ ಬಾಜದರಿಯಾದು ದೇವರಿಗೆ ಸಿದ್ಧ. ಪ್ರಾರಂಭಿಸಬೇಕಾದಿತ್ತು ಹಿಂದಿನಿಂದ ಅಲ್ಲ, ದ್ಯೂತದ ನಂತರ ಮರುದ್ಯೂತದ ಪ್ರಕರಣದಿಂದ. ಸರಿ. ಮರುದ್ಯೂತ ಆಡುವ ಕಾಲಕ್ಕೆ ಆಡಿದ ಮಾತಿನಂತೆ 12 ವರ್ಷ ವನವಾಸ, ಹಾ 1 ವರ್ಷ ಅಜ್ಞಾತವಾಸವನ್ನ ಸೋತವರು ಮಾಡಬೇಕು ಹೌದು ಅಲ್ಲವೇ? ಹೌದು. ಗೆದ್ದವರಿಗೆ ರಾಜ್ಯವನ್ನು ಕೊಟ್ಟು ಹೋಗಬೇಕು. ಅದೇ ರೀತಿಯಾಗಿ ಸೋತಂತ ಪಾಂಡವರು ಹೇಳಿಕೆಯ ಪ್ರಕಾರವಾಗಿ 12 ವರ್ಷದ ವನವಾಸವನ್ನ 1 ವರ್ಷದ ಅಜ್ಞಾತವಾಸವನ್ನ ಪೂರೈಸಿ ಬಂದಿದ್ದಾರೆ. ಎಲ್ಲಿಗೆ ಬಂದಿದ್ದಾರೆ? ಉಪಪ್ಲಾವದಲ್ಲಿದ್ದಾರೆ. ಉಪಪ್ಲಾವ್ಯದಲ್ಲಿ ಯಾಕಲ್ಲಿದ್ದಾರೆ ಇವರು? ಇಲ್ಲಿಗೆ ಬರ್ಬೋದಿತ್ತಲ್ಲ. ಕಾರಣ ಉಂಟು. ಹಾ ಧರ್ಮರಾಜ ಹಾ ಅವನು ಒಂದು ಅರಸನೇ ಆಗಿದ್ದವ ಮೊದಲು, ಹಾ. ಈಗ ಏನೂ ಇಲ್ಲದೆ ಇರಬಹುದು. ಆದರ ಪಾಂಡುಸುತರು ಮುನ್ನನಿಂದಲೇ ಹೇಳಿದ ಪ್ರಕಾರವಾಗಿ, ಹಾ. ನೀನು ಒಪ್ಪಿದ ಪ್ರಕಾರವಾಗಿ ಹಾ. ರಾಜ್ಯವನ್ನ ಕೊಡಬೇಕಾಗಿತ್ತು. ಅದಕ್ಕೆ ಈ ಮೊದಲೇ ದೃಪದ ಪುರೋಹಿತರು ಬಂದು ಆಡಿದ್ರು. ಇಟ್ಟುಕೊಂಡ ಪ್ರಕಾರವಾಗಿ ಮುಗಿದ ತಕ್ಷಣ ನೀನು ಕರೆದು ಕೊಡಬೇಕು ತಾನೆ. ನಾನು ಹೇಳಿದ್ದೇನು ಗೊತ್ತಾ? ಹಾ. ಮರಳಿ ಹೋಗುವುದು ತಮ್ಮ ಪಟ್ಟಣವ. ಹಾ. ವನವಾಸ ಅಜ್ಞಾತವಾಸ ಮುಗಿದ ಮೇಲೆ ಹಾ. ಎಲ್ಲೆಲ್ಲಿಯೋ ಇದ್ದು ಮದುವೆ ಎಲ್ಲ ಮಾಡಿ ಹಾ. ಯಾರ್ಯಾರನ್ನೆಲ್ಲ ಸೇರಿಸಿ ಹೌದು. ಅಲ್ಲಿ ಸಮಾಲೋಚನೆ ಮಾಡಿ ಹಾ. ಯಾರ್ದೋ ಪುರೋಹಿತರನ್ನೆಲ್ಲ ಇಲ್ಲಿಗೆ ಕಳಿಸುವ ಪ್ರಮೇಯವೇ ಇಲ್ವಾಗಿತ್ತು. ಹಾಗಾಗಿ ನೇರವಾಗಿ ನನ್ನಲ್ಲಿ ಬರ್ಬಹುದಿತ್ತಲ್ಲ. ಮರಳಿ ಹೋಗುವುದು ತಮ್ಮ ಪಟ್ಟಣವ. ಹಾಗಾಗುವುದಿಲ್ಲ. ಹಾ. ಮರಳಿ ಹೋಗುವುದು ನಮ್ಮ ಪಟ್ಟಣವಂತಿದ್ದರು. ಮುಗಿದ ವಿಚಾರವನ್ನು ನಿನ್ನಲ್ಲಿ ಹೇಳಿ ಅವ ಬರುವುದಕ್ಕೊಂದು ಮಾರ್ಗ ಬೇಕು ತಾನೆ ವ್ಯವಸ್ಥಿತವಾಗಿ. ಧರ್ಮರಾಜ ಹೋಗುವ ಕಾಲಕ್ಕೆ ಹೋಗಿದ್ದಾನೆ, ಬರುವಾಗಲೂ ಹಾಗೇ ಬರಬೇಕು, ಧರ್ಮಸಮ್ಮತವಾಗಿ ಇರಬೇಕು. ಅವ ಉಸಿರಾಡುವುದು ಧರ್ಮಸಮ್ಮತವಾಗಿ. ಗೊತ್ತು. ಆ ಕಾರಣಕ್ಕಾಗಿ ಮರಳಿ ಒಳ ಪ್ರವೇಶ ಮಾಡುವುದಕ್ಕೆ ನಿನ್ನಲ್ಲಿ ಕೇಳ್ತಾ ಇರುವುದು. ಹಾ 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 ಈಗ ನಾವು ಬರಬಹುದು. ಹಾ ಅದಕ್ಕಾಗಿ ನಿನ್ನನ್ನು ಕಳುಹಿ ಕೊಟ್ಟಿದ್ದು. ಹಾಗಾದ್ರೆ ಹಾಗೆ ಬರುವಲ್ಲಿ ಅವರೊಂದು ಮಾತನ್ನು ಹೇಳಿದ್ದಾರೆ. ಹಾಗೆ ಬರುವಲ್ಲಿ ಹಾ. ಅವರು ಮಾತನ್ನು ಹೇಳುವುದು ಒತ್ತಟ್ಟಿಗಿರಲಿ. ಹಾ, ನಾನು ನಿನ್ನಲ್ಲಿ ಕೇಳ್ತೇನೆ, ಏನ್ ಕೇಳ್ತೀಯ? ಅವರನ್ನು ನಾನು ಹೇಗೆ ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯ? ಅಂದ್ರೆ ನನ್ನ ಮೇಲೆ ಹಾ, ನಾನಾ ರೀತಿಯ ಆರೋಪವನ್ನು ಹೊರಿಸಿದ್ದಾರೆ. ಹಾ, 1 2 ಹಾ. ಛೇ, ನನ್ನ ಕುರಿತಾಗಿ ಸದ್ಭಾವವೇ ಅವರಿಗಿಲ್ಲ. ದ್ರೌಪದಿ ಒಂದು ಮಾತನ್ನು ಕೇಳ್ತಾಳಂತೆ. ಮೊನ್ನೆ ಸಂಜೆ ಹೋದಾಗ ಹೌದು ಕೇಳಿದ್ದಾರೆ. ಧರ್ಮರಾಜ ಮತ್ತೊಂದು ರೀತಿ ಕೇಳ್ತಾನಂತೆ, ಭೀಮ ಒಂದ್ ರೀತಿ ಹೇಳ್ತಾನಂತೆ, ಹಾ. ನಕುಲ ಸಹದೇವರು ಒಂದ್ ರೀತಿ ಹೇಳ್ತಾರಂತೆ. ಅಂದ್ರೆ ಹಾ, ನಾನೊಬ್ಬ ಅಪರಾಧಿ ಹಾ, ಎನ್ನುವ ಭಾವ ಸ್ಥಾಯಿಯಾಗಿ ಹಾ, ಪ್ರತಿಯೊಬ್ಬರಲ್ಲಿ ಅವರಲ್ಲಿ ಮನೆ ಮಾಡಿಕೊಂಡಿದೆ. ಹಾ. ಅದಕ್ಕೆ ಸಾಕ್ಷಿ ಅವರಾಡಿರುವಂತಹ ಮಾತು. ಈಗ ನಾನು ಮಾಡಿದ ಅಪರಾಧ ಇಷ್ಟೆಲ್ಲ ಉಂಟು ಅಂತ ಹೇಳುವವರು ಹಾ. ಹೇಗೆ ಇಲ್ಲಿಗೆ ಬಂದಿರುವುದಕ್ಕೆ ಸಾಧ್ಯ? ಅದಕ್ಕೂ ಧರ್ಮರಾಯ ಯೋಚನೆ ಮಾಡಿ ನೀ ಮಾಡಿದ ಪರಾಧವ ನೀ ಮಾಡಿದ ಪರಾಧವ ಕ್ಷಮಿಸುತ್ತಾರ ಮದರಿತಾದ ದಡುವೈ ಕ್ಷಮಿಸುತ್ತಾರ ಮದರಿತಾದ ದಡಿವೈ ರಾಮರೆತು ನಿನ್ನೋಳಿನ್ನೋ ಕೋಡಿಲ್ಪ ರಾಮ ಹಿಮದನೆಂದರೋ ಹೌದು. ನೀನು ಮಾಡಿದ
ಮಾಡಿದ ಅಪರಾಧ ಉಂಟು. ಹೋದ ಸಂಜೆಯಲ್ಲಿ ಒಂದೊಂದು ಮಾತಾಡಿದ್ದು ಸತ್ಯ. ಯಾಕೆಂದ್ರೆ ಧರ್ಮರಾಜ ಹೇಳಲಿಲ್ಲ ಬಿಟ್ರೆ ಉಳಿದವರೆಲ್ಲ ಒಂದೊಂದು ರೀತಿ ಪ್ರಶ್ನೆ ಮಾಡಿದ್ದಾರೆ. ತೊಡೆ ಹೇಗುಂಟು ಇದೆಲ್ಲ ನೆನಪು ಮಾಡಿದ್ದಾರೆ ಅವರು. ಹೌದು. ಅವರು ನೆನಪು ಮಾಡುವಲ್ಲಿ ಮೂಲ ಕಾರಣ ನೀನು ನೆನಪು ಮಾಡಿಸಿದ್ದು. ಹಾಗೆ ಅದಲ್ಲದ್ರೆ ಶತಾನಂದರು ಬಂದಾಗ ನೀನು ಹೇಳಿದ್ದು ಅದೇ ಅಲ್ವಾ, ಹೀಗೆ ಬರ್ತಾರಂತೆ ಪಾಂಡವರಿಗೆ ಕೊಡಬೇಕೆಂಬಂತ ಧ್ವನಿಯಲ್ಲಿ ಮಾತಾಡಿದಾಗ ಧರಣಿಯಂ ಪಾರ್ಥಿವರ್ ಸೋತ ಬಳಿಕ ದುರದೊಳಂ ಜಯಿಸಿಕೊಂಬುದೇ ಧರ್ಮ. ನೀನು ದುರದೊಳು ಅಂತ ಹೇಳಿದಾಗ ಅವರಿಗೆ ಅದು ನೆನಪಾಗಿತ್ತು. ಯಾವುದು? ಅದೇ ಅವ್ರು ಮಾಡಿದವ್ರ ಮಾತು. ಅಲ್ಲ, ಯಾಕೆ ನೆನಪಾಗಬೇಕು? ಅದೇ ದುರ ಅಂತ ಹೇಳಿದಾಗ ಶತಾನಂದರಲ್ಲಿ ನೀನು ಹೇಳ್ಬೋದಿತ್ತು. ಬಂದಿದ್ದಾರಾ? ಹಾ, ಬಂದ್ರೆ ಬರ್ಲಿ, ಆಮೇಲೆ ನೋಡಿಕೊಳ್ಳುವ, ಮತ್ತೆ ಮಾತಾಡುವ, ಏನಾದ್ರೂ ಹೇಳ್ಬಹುದಿತ್ತು ಏನು. ಅದನ್ನು ಬಿಟ್ಟು ದುರದಲ್ಲೇ ಜಯಿಸಿಕೊಳ್ಳಬೇಕು ಅಂತ ಹೇಳುವ ಧ್ವನಿಯನ್ನು ಮಾತಾಡಿದಲ್ವ ನೀನು? ಖಂಡಿತ ಹಾಗೇ ಹೇಳಿ ಕಳಿಸಿದ್ದವು. ಹಾಗೆ ಹೇಳಿದಾಗ ಸಂಜೆನಲ್ಲಿಯೂ ಹಾಗೇ ಹೇಳಿ ಕಳಿಸಿದ್ದವು. ಸಂಜೆ ಬಂದು ಹೇಳಿದಾಗ ದುರದೊಂದು ನೀನು ಬಯಸಿದ್ದೆ ಅಂತ ಗೊತ್ತಾದ ಬಳಿಕ ಅವ್ರು ಕೇಳಿದ್ರು, ಅವನ ತೊಡೆ ಹೇಗುಂಟು, ಮತ್ತೊಬ್ಬನ ಹೊಟ್ಟೆ ಹೇಗುಂಟು, ಹೀಗೆ ಕೇಳಿದ್ದು. ಹೌದಪ್ಪ. ಅದರ ಅರ್ಥ ನೀನೊಂದು ಮಾತಾಡಿದೆ, ಅವರೊಂದು ಮಾತಾಡಿದ್ದು, ನೀನು ಹೀಗೆ ಬೆಳೆದಿದ್ದೇ ಬಿಟ್ರೆ ಬೇರೆ ಕಾರಣಗಳು ಆವತ್ತು ಇಲ್ಲ. ಅಂದ್ರೆ ನಾನು ಅಪರಾಧಿ ಎನ್ನುವ ನೆಲೆಯಲ್ಲಿ ಮಾತಾಡಲಿಲ್ಲ ಅವರು. ಅಲ್ಲ, ಆವತ್ತಿಲ್ಲ ಅಂತ ಹೇಳಿದೆ. ಆದ್ರೆ ನೀವು ಮಾಡಿದ ಅಪರಾಧವೇ ಅಲ್ಲ. ಅದು ಧರ್ಮರಾಜ ಏನ್ ಹೇಳ್ತಾನೆ? ಧರ್ಮರಾಜ ಕೇಳಿದ್ದಾನೆ, ಕೌರವ ಮಾಡಿದ ಅಪರಾಧ ಅಲ್ವಾ, ನಮ್ಮ ಆ ಕಾರಣಕ್ಕಾಗಿ ಅವ ಮಾಡಿದ ಅಪರಾಧವನ್ನು ನಾವು ಕ್ಷಮಿಸ್ತೇವೆ. ಇಲ್ಲಿ ನೀನು ಒಂದು ಕಡೆಯಿಂದ ಆಗಿದ್ದಲ್ಲ. ಅಲ್ಲ, ನಾನು ಕೇಳುವುದು ಈಗ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸ್ತೇನೆ ಹೇಳುವುದಕ್ಕೆ ಅವಕಾಶ ಪಾಂಡವರಿಗೆ ಉಂಟು ಅಂತ. ಅಲ್ಲ, ಮತ್ತೊಂದು ಹೇಳಿದ್ದಾರೆ. ಹೌದು. ಈಗ ಉಂಟು ಇಲ್ಲೋ ಮತ್ತೆ ನೋಡಿಕೊಳ್ಳುವ, ಕ್ಷಮಿಸ್ತಾರ. ಇನ್ನು ಒಂದೇ ಕೈಯಿಂದ ಚಪ್ಪಾಳೆ ಆಗುವುದಿಲ್ಲ, ಸಣ್ಣ ಪುಟ್ಟದ ಉರುದು ಆಗಿದೆ. ಆ ತಪ್ಪುಗಳನ್ನ ನೀನು ಮರಿಬೇಕು. ಆ ವಿಷಯ ಒತ್ತಟ್ಟಿಗೆ ಇರಲಿ, ಮರೆಯುವುದು ಕೊನೆಗೆ ನಾನು ಹೇಳುತ್ತೇನೆ. ಈಗ ನಾನು ಅಪರಾಧಿ ಎನ್ನುವುದನ್ನು ಹೇಳುವ ನೈತಿಕ ಹಕ್ಕು ಪಾಂಡವರಿಗೆ ಉಂಟು. ಯಾಕಿಲ್ಲ? ಒಂದು ಸಭೆಯಲ್ಲಿ ಜೂತ ಆಡುವ ಹೊತ್ತಿನಲ್ಲಿ ನಮ್ಮ ತಂದೆಯವರು ಬಂದರು. ಮಗಳೇ, ಅನ್ಯಾಯ ಆಯಿತು, ನಮ್ಮ ಮಕ್ಕಳಿಂದ ತಪ್ಪಾದದ್ದು ಹೌದು, ನಿನಗೆ 3 ವರವನ್ನು ಕೊಡ್ತೇನೆ, ಅದನ್ನ ಪಡೆದು ನನ್ನ ಮಕ್ಕಳ ತಪ್ಪನ್ನು ಉದಾರದಿಂದ ಕ್ಷಮಿಸು ಅಂತ ಹೇಳಿದರು. ಈಗ ವರವನ್ನು ದ್ರೌಪದಿ ಪಡೆದಿದ್ದಾಳೋ ಇಲ್ವೋ? 2 ಪಡೆದಿದ್ದಾಳೆ, 1 ಕೊಟ್ಟಿದ್ದಾಳೆ. ಅದೇ ಪಡೆದಿದ್ದಾಳೋ ಇಲ್ಲ? ಅದೇ ಏನು 2 ಯಾವ್ದು ಪಡೆದಿದ್ದಾಳೆ ಅವಳು? ಅವ್ರು ಪಡೆದಿದ್ದ ದಾಸತ್ವ ವಿಮೋಚನೆ, ಆಮೇಲೆ ಆಯುಧಗಳು, 2 ಪಡೆದಿದ್ದ. ಅವಳು ಕೇಳಿದ್ದಾಳೆ ಧರ್ಮಯುತವಾಗಿ. 2 ಪಡೆದ ಮೇಲೆ ನಮ್ಮ ಅಪ್ಪ ಕೊಟ್ಟಿದ್ಯಾಕೆ? ನನ್ನ ಮಕ್ಕಳ ತಪ್ಪನ್ನ ಕ್ಷಮಿಸು, ನೀನು ವರವನ್ನ ಪಡೆ. ವರವನ್ನ ಪಡೆದ ಮೇಲೆ ಅವಳು ಕ್ಷಮಿಸಬೇಕಿತ್ತೋ ಬೇಡ? ಕ್ಷಮಿಸಿದ್ದಾಳ ಅವಳು? ಮುಂದೆ ಕ್ಷಮಿಸಿದ್ದಾಳ? ಮುಂದೆ ಮುಂದೆ ಪ್ರಶ್ನೆ. ಹೌದಾ? ಕ್ಷಮಿಸಿದ್ದಾಳ? ನಿಲ್ಲಿಸ್ತೇನೆ. ಕ್ಷಮಿಸಿದ್ದಾಳೆ. ಕ್ಷಮಿಸಿಯೇ ಅವ್ರು 3ನೇ ವರವಾಗಿ ಕೊಟ್ಟಿದ್ದೇನು? ಸಮಸ್ತ ರಾಜ್ಯಕೋಶ ಭಕ್ತವನ್ನೆಲ್ಲ ಕೊಟ್ಟ ಮಗಳೇ ಎಂಬುದಾಗಿ ಕೊಟ್ಟಿದ್ದು. ಕೊಡುವಲ್ಲಿ ಕಾರಣ ಏನು? ಅವಳು ಕೇಳದೆ ನಿನ್ನಪ್ಪ ಕೊಟ್ಟಿದ್ದಾರೆ ಅಂತಾದ್ರೆ ಅಲ್ಲಿ ನಿನ್ನಪ್ಪನಿಗಿರುವುದು ಒಂದು ವ್ಯಾಮೋಹ, ಇನ್ನೊಂದು ಭಯ. ಆ ಭಯ ಮತ್ತು ವ್ಯಾಮೋಹದ ಕಾರಣಕ್ಕಾಗಿ ಕ್ಷಮಿಸು ಅಂತ ಹೇಳಿ ಕೊಟ್ಟಿದ್ದು. ಕೊಟ್ಟು ಪಡ್ಕೊಂಡು ಹೋಗಿದ್ದಾರೆ ಅಂತ ಹೇಳುವಲ್ಲಿ ಕ್ಷಮಿಸಿದ್ದಾರೆ ಅಂತ ಅರ್ಥ ಅಲ್ಲ. ಯಾಕಲ್ಲ? ಈಗ ಅವಳು ಪಡೆದ ಮೇಲೆ 2 ವರವನ್ನು ಅವಳು ಪಡೆದ ಮೇಲೆ 3ನೇ ವರ ನಮ್ಮ ಅಪ್ಪ ಕೊಟ್ಟಿದ್ದು ಬಿಡು. 2 ವರವನ್ನು ಪಡೆದ ಮೇಲೆ ಅವಳು ತಪ್ಪನ್ನು ಕ್ಷಮಿಸಲೇಬೇಕು. ಇಲ್ಲದೆ ವರವನ್ನು ಪಡೆಯಬಾರದು. ನಿನ್ನ ಮಕ್ಕಳು ಮಾಡಿದ ತಪ್ಪನ್ನು ನಾನು ಕ್ಷಮಿಸುವುದಿಲ್ಲ, ನೀನು ವರವು ಬೇಡ ಅಂತ ತಿರಸ್ಕಾರ ಮಾಡಬಹುದಿತ್ತು. 2 ವರವನ್ನು ಪಡೆದ ಮೇಲೆ ನಿನ್ನ ಮಕ್ಕಳು ಮಾಡಿದ ತಪ್ಪನ್ನು ಕ್ಷಮಿಸಿದ್ದೇನೆ ಅಂತ ಹೇಳಬೇಕಿತ್ತು, ಅಥವಾ ಕಾರ್ಯದಲ್ಲಿ ತೋರಿಸಬೇಕಿತ್ತು. ಕ್ಷಮಿಸಿದ ಮೇಲೆ ಹೋಗಿತ್ತು ಅಂತ ಹೇಳುದು. ಕಾರ್ಯದಲ್ಲಿ ತೋರಿಸಲಿಲ್ಲ ಅಂತ ಹೇಳುದು ನಾನು. ಕಾರ್ಯ ಬಂದಾಗಬೇಕಲ್ಲ. ಬಿಚ್ಚಿದ ಮುಡಿಯನ್ನು ಕಟ್ಟಿದ್ದಾಳ, ಕ್ಷಮಿಸಿದ್ದಾಳ. ಬಿಚ್ಚಿದ ಮುಡಿ ಬಿಟ್ಟಿದ್ದು ನಿನ್ನ ಆಸ್ಥಾನದಲ್ಲಿ, ಹೋಗಿ ಕಟ್ಟಬೇಕಾಗಿದ್ದು ಅವರ ಮನೆಯಲ್ಲಿ. ನೀನು ಅವರನ್ನ ಪುನಃ ಇಂದ್ರಪ್ರಸ್ಥಕ್ಕೆ ಹೋಗಿ ಬಿಟ್ಟಿಯಾ? ಅದು 3ನೇ ವರ ಅಲ್ಲ, ಬಿಟ್ಟಿ. ನಾನು 2ನೇ ವರ, 2 ವರದ ಸುದ್ದಿ ಹೇಳ್ತಾ ಇದ್ದೇನೆ. 2 ವರವನ್ನ ಪಡೆದ ಮೇಲೆ ಅವಳು ಕ್ಷಮಿಸಬೇಕಿತ್ತೋ ಬೇಡವೋ?
ಇಲ್ಲದೆ ಅಂದ್ರೆ ಮೂರೂ ವರವನ್ನು ತಿರಸ್ಕರಿಸಬೇಕಿತ್ತು. ನೋಡು, ಎರಡನ್ನು ಪಡೆದಿದ್ದಾಳೆ. ನಿನ್ನ ಅಪ್ಪ ಎರಡನೇ ವರಕ್ಕೆ ಕ್ಷಮಿಸು ಅಂತ ಹೇಳಿದ್ದಾನು ಅಥವಾ ಮೂರನೇ ವರ ಕೊಡುವ ಕಾಲಕ್ಕೆ ಹೇಳಿದ್ದಾನು? ನೆನಪು ಮಾಡ್ಕೊ. ಎರಡನೇ ವರಕ್ಕೆ ಕ್ಷಮಿಸುವುದಲ್ಲ ವಿಷಯ. ಅವ ಮತ್ತೆ? ಕೊಡ್ತೇನೆ ಹೇಳಿದ್ದೆ ಮೂರು. ಆದ್ರೆ ವರವು ವೈಶ್ಯರಿಗೆ ಒಂದು, ನೃಪಸತಿಯರಿಗೆ ಎರಡು, ಭೂದೇವರಿಗೆ ನೂರಾಧಿಕಾರ ಅಂತ ನಲಿಯಾಡ್ತಾ ಹೇಳಿದ್ದಾಳೆ ಅವಳು. ಆದ್ರಿಂದ ತಾನು ಎರಡೇ ಪಡೆಯುತ್ತೇನೆ. ಎರಡನ್ನು ಪಡೆದ ಮೇಲೆ ಕ್ಷಮಿಸಬೇಕು. ಕ್ಷಮಿಸುವುದರ ದ್ಯೋತಕ ಅವರು ಪಡೆದೇನು ಸರ್ವತಂತ್ರ ಸ್ವತಂತ್ರ ಆಗಬೇಕು. ಆಯ್ತು. ಅಮ್ಮವರ ಆಯುಧವನ್ನು ಕೊಡಬೇಕು. ಆಯ್ತು, ಕೊಟ್ಟಾಯ್ತು. ಇದನ್ನ ಪಡೆದ ಮೇಲೆ ಕ್ಷಮಿಸುವ ದ್ಯೋತಕವಾಗಿ ಮೂಡಿಯನ್ನು ಕಟ್ಟಬೇಕಿತ್ತು. ಕಟ್ಟಿಲ್ಲ, ಬಿಚ್ಚಿಕೊಂಡೇ ಹೋಗಿದ್ದಾಳೆ. ಹೋದದ್ದು ಮಾತ್ರ ಅಲ್ಲ, ಇಷ್ಟು ವರ್ಷವೂ ಬಿಚ್ಚಿಕೊಂಡೇ ಇದ್ದಾಳೆ. ಅದಕ್ಕೆ ಕಾರಣ ಉಂಟು. ಏನು? ಅದನ್ನು ಅವರು ವ್ರತವಾಗಿ ಸ್ವೀಕರಿಸಿ. ಯಾವ ವ್ರತ ಅದು? ವನವಾಸಕ್ಕೆ ಹೋದಾಗ ವ್ರತ ಮರುದ್ಯೂತ ಆಯ್ತು. ಮರುದ್ಯೂತದ ಮೇಲೆ ಸೋತರು. ಸೋದು ಮರುದ್ಯೂತ ಆಡುವ ಕಾಲಕ್ಕೂ ಬಿಚ್ಚೇ ಇತ್ತು. ಆಮೇಲೆ ಬಿಚ್ಚಿಕೊಂಡೇ ವನವಾಸಕ್ಕೆ ಹೋಗಿತ್ತು. ಮತ್ತೆ ಪುರವನ್ನ ಅವರು ಇಂದ್ರಪ್ರಸ್ಥಕ್ಕೆ ಹೋಗಲೇ ಇಲ್ಲ. ಇಂದ್ರಪ್ರಸ್ಥವನ್ನ ಸೇರಿದ ಬಳಿಕ ಕಟ್ಟಬಹುದಲ್ಲ ಅವಳು? ಕಟ್ಟುವುದಕ್ಕೆ ನೀವು ಅವಕಾಶ ಕೊಡಬೇಕಲ್ಲ. ಇಂದ್ರಪ್ರಸ್ಥವನ್ನ ಕಟ್ಟಿದ ಮೇಲೆ ಇಂದ್ರಪ್ರಸ್ಥಕ್ಕೆ ಹೋಗುವುದಕ್ಕೆ ಬಿಡುವುದು ನಾವು. ಯಾಕಂದ್ರೆ ಎರಡು ವರವನ್ನ ಪಡೆದ ಮೇಲೆ ಅವಳು ಕಟ್ಟಬೇಕಿತ್ತು. ಅವಳು ಕಟ್ಟಿಲ್ಲ ಎಂಬ ಕಾರಣಕ್ಕಾಗಿಯೇ ಮತ್ತೆ ಇಂದ್ರಪ್ರಸ್ಥಕ್ಕೆ ಹೋಗುವುದಕ್ಕೆ ನಾವು ಅವಕಾಶ ಕೊಡ್ಲಿಲ್ಲ. ಇಂದ್ರಪ್ರಸ್ಥಕ್ಕೆ ನೀನು ಹೋಗುವುದಕ್ಕೆ ಅವಕಾಶ ಕೊಟ್ರೆ ನಾ ಕಟ್ಟಿಸ್ತೇನೆ. ದ್ರೌಪದಿಯನ್ನಾದ್ರೂ ನಂಬಿ, ನಿನ್ನ ನಂಬುದಿಲ್ಲ. ನಿನಗೆ ನಾವು ಕಟ್ಟಿಸ್ತೇನೆ ವಿಶ್ವಾಸ ಇಲ್ಲ. ನೀ ಕಟ್ಟಿಸ್ತೇನೆ ಬೇಡ. ಯಾಕಂದ್ರೆ ನೀನು ಏನೇನು ಅವಳಿಗೆಲ್ಲ ಮಾತು ಕೊಟ್ಟಿದ್ಯಾ ಅನ್ನೋದೆಲ್ಲ ನಮ್ಗೆ ಗೊತ್ತು. ಆ ಕಟ್ಟಿಸುವ ವಿಷಯ ಒತ್ತಟ್ಟಿಗೆ ಬಿಡು. ಈಗ ನನ್ನ ಅಪರಾಧವನ್ನು ಅವರು ಏನೇ ಅನುಮಾನಿಸ್ತಾರೆ. ಹಿರಿಯವರಿದ್ದಾರೆ, ಧರ್ಮರಾಜ ಹೇಳಿದ ಮಾತು ಅದಕ್ಕೆ ಬೆಲೆ ಕೊಡ್ತಾರೆ. ಯಾಕಂದ್ರೆ ಈ ದ್ರೌಪದಿ, ಈ ಭೀಮ, ಈ ಅರ್ಜುನ ಇವ್ರ ಮಾತನ್ನೆಲ್ಲ ನಂಬುದಿಲ್ಲ. ನನಗೂ ಇಬ್ಬರು ಮಾತ್ರ ಮುಖ್ಯ. ಧರ್ಮರಾಜನ ಮಾತನ್ನು ನಾನು ನಂಬುತ್ತೇನೆ. ಅವ ಔದಾರ್ಯದಿಂದ ಕ್ಷಮಿಸುತ್ತಾರೆ. ನಾವೇ ಅವರೇನಾದ್ರೂ ಅಪರಾಧ ಮಾಡದಿದ್ರೆ ಸಣ್ಣ ಪುಟ್ಟ ಅವರಿಗೂ ಆಗಿದೆ. ನಮ್ದೆಲ್ಲ ದೊಡ್ಡ ದೊಡ್ಡದು, ಅದೊಂದು ಸಣ್ಣ ಸಣ್ಣದು. ನೀನೆಲ್ಲ ಕಣ್ಣಿ ಕಾಣುವಾಗ ಮಾಡಿದ್ರು. ಹೌದು, ಅವ್ರು ಮಾಡಿದ ಕಣ್ಣಿ ಕಾಣಲಿಲ್ಲ ಸಣ್ಣ. ಅದು ನಿನಗೆ ಗೊತ್ತಾಗಿ, ನನಗೆ ಒಳಗಣ್ಣಿ ಗೊತ್ತಾಗ್ತದೆ. ನಿನಗೆ ಗೊತ್ತಾಗ್ತದೆ. ನಿನಗೆ ಸಣ್ಣ ಸಣ್ಣದೆಲ್ಲ ಗೊತ್ತಾಗ್ತದೆ. ಏನೇ ಇರಲಿ ಈ ಸಣ್ಣದೇ ಹೆಚ್ಚಿರುದು ಯಾವತ್ತು. ಹೌದು, ಸಣ್ಣದೇ ಕಾಣುವುದಿಲ್ಲ, ಸಣ್ಣ ಸಣ್ಣದೇ ಹೆಚ್ಚಿರ್ತದೆ. ಅವರು ಕಣ್ಣಿಗೆ ಕಾಣುವ ಅಪರಾಧವನ್ನು ಮಾಡಲಿಲ್ಲ, ಸಣ್ಣ ಸಣ್ಣದು ಮಾಡೋದೇ ಹೆಚ್ಚು. ನೀನೇ ಬಾಗಿ ಕೇಳಿದ್ಯಲ್ಲ. ಯಾಕೆ ಗೊತ್ತುಂಟ? ಸಣ್ಣ ಸಣ್ಣದು ಕಾಣುದು ಯಾವಾಗ ಅಂತರಂಗದ ಕಣ್ಣು ಶುದ್ಧವಾಗಿ. ನಾನು ಹೀಗೆ ಮಾಡ್ತಾ ಇದ್ದೇನೆ. ಅಂತರಂಗದ ಕಣ್ಣು ಶುದ್ಧವಾಗಿದ್ದಾಗ ಕೆಲವೊಮ್ಮೆ ಏನಾಗ್ತದೆ ಗೊತ್ತಿಲ್ಲ, ಈ ದೊಡ್ಡ ದೊಡ್ಡದವರು ಸಣ್ಣ ಸಣ್ಣ ತಪ್ಪು ಮಾಡಿ ಸಣ್ಣವರಾಗ್ತಾರೆ. ಹೌದು, ಕೆಲವರು ಸಣ್ಣ ಸಣ್ಣ ತಪ್ಪು ಮಾಡಿ ದೊಡ್ಡವರು ಆಗ್ತಾರೆ. ಕೆಲವರು ಸಣ್ಣ ಸಣ್ಣ ತಪ್ಪು ಮಾಡುವುದೇ ದೊಡ್ಡವರು ಆಗಬೇಕು ಅಂತ. ಈಗ ನೀವೆಲ್ಲ ಮಾಡಿದ್ದದೆ ಸಣ್ಣ ಸಣ್ಣ ತಪ್ಪು ನೋಡುವವರಿಗೆ ಅದು ಪರಿಣಾಮದಲ್ಲಿ ಭೀಕರ. ಅದು ಹೇ ಕೃಷ್ಣ, ಅವರ ಅಪರಾಧವನ್ನ ಮಾಡಿದ್ದಾರೆ, ಔದಾರ್ಯದಿಂದ ಕ್ಷಮಿಸುತ್ತಾರೆ, ಅದೆಲ್ಲ ವಿಷಯ ಒತ್ತಟ್ಟಿಗಿರ್ಲಿ. ಈಗ ನಾನು ಮಾಡಿದ ತಪ್ಪನ್ನು ಅವರು ಮನ್ನಿಸ್ತಾರೆ, ಕ್ಷಮಿಸ್ತಾರೆ. ಹೌದಾ? ಅಂದ್ರೆ ನಾನು ಬೇಡಬೇಕು, ತಪ್ಪಾಯ್ತು ಅಂತ ಕ್ಷಮೆ ಕೊಡುವುದು ದೊಡ್ಡವ. ನಮಗ್ ಕೊಡ್ತಾರೆ. ನಮ್ಮ ಅವ್ರು ತಪ್ಪಿದ್ರೆ ನಾವು ಮರಿಬೇಕು. ಇಬ್ಬರು ಒಂದಾಗಿ ಮುಂದಿನಂತಿರ್ಬೋದು ಅಂದ್ರೆ ರಾಜಸೂಯಾಧ್ವರಾವು ಕಾಲಕ್ಕೆ ನಿಮ್ಮ ಸಂಬಂಧ ಹೇಗಿತ್ತು ನೋಡು. ಅಷ್ಟೆಲ್ಲ ಒಳ್ಳೇದಿಲ್ವ? ಅಷ್ಟೇ ಸಾಕು, ತೀರ ಒಳ್ಳೆ. ನಮಗ ಬೇಡ, ನಮಗ ಅಷ್ಟು ಬೇಡ. ನೀವು ಒಂದಾಗಿದ್ದೆ. ಇದು ಇಷ್ಟು ಪ್ರಕೋಪಕ್ಕೆ ಹೋಗಿಲ್ವಾಗಿ ಒಂದಾಗಿದ್ದೆ. ಆ ರೀತಿಯಲ್ಲಿ ಇರೋಣ ಅಂತ ಹೇಳಿ ಧರ್ಮರಾಜ ಹೇಳಿ. ನಾನು ಈಗ ಅವನು ಮುಖವಾಗಿ ಹೇಳುದು ಹೇಗೆ? ಏ ಕರ್ಣ, ಬೆಣ್ಣೆಯಲ್ಲಿ ಕೂದಲು ಎಳೆದ ಹಾಗೆ ಎಳಿತಾ ಇದ್ದಾನೆ ಅಲ್ಲವಾ? ಬಹಳ ಚಂದವಾಗಿ ಮಾತಾಡ್ತಾನೆ ಅವ. ಕೇಳಿದ್ಯಾ? ಅವ ಔದಾರ್ಯದಿಂದ ಕ್ಷಮಿಸುವುದಕ್ಕೆ ಸಿದ್ಧರಾಗಿದ್ದಾನಂತೆ. ಹೌದಂತೆ.
ಅವರೇನಾದ್ರೂ ತಿಳಿದೋ ತಿಳಿಯದೆಯೋ ತಪ್ಪನ್ನ ಮಾಡಿದ್ರೆ ನಾವು ಮರೆಯುವುದು ಅಂದ್ರೆ ಅವರು ಕ್ಷಮಿಸುವುದಕ್ಕೆ ಇದ್ದವರು, ನಾವು ಮರೆಯುವುದಕ್ಕಿದ್ದವರು. ಪರ್ಯಾಯವಾಗಿ ಪಾಂಡವರು ದೊಡ್ಡವರು, ನೀನು ಸಣ್ಣವ ಅಂತ ನನ್ನನ್ನು ಸಣ್ಣದಾಗಿಸುವುದಕ್ಕಾಗಿ ಇವ ಧರ್ಮರಾಜನ ಮುಖವಾಣಿಯಾಗಿ ಬಂದಿದ್ದಾನೆ. ನಿಜವಾಗಿ ಹೇಳುವುದಾದ್ರೆ ಸಂಧಾನಕ್ಕಾಗಿ ಇವನನ್ನು ಅತ್ತಿದ್ ಯಾಕೆ ಗೊತ್ತಾ? ಯಾಕೆ? ಆ ಧರ್ಮರಾಜ ಹೆದರಿದ್ದ, ಬಹಳ ಹೆದರಿದ್ದ. ಅಲ್ಲದೆ ಇದ್ರೆ ಇಲ್ಲಿ 11 ಅಕ್ಷೋಣಿ ಸೇನೆ, ಅಲ್ಲಿ 7 ಅಕ್ಷೋಣಿ ಸೇನೆ ಈಗಾಗಲೇ ಒಂದು ತಲುಪಿ ಆಗಿದೆ. ಯುದ್ಧ ಒಂದು ಉಳಿದಿದೆ. ಅಷ್ಟು ಹೊತ್ತಿಗೆ ಇವು ಬರ್ತಾನೆ ಅಂತ ಸುದ್ದಿ. ಬುದ್ಧಿವಂತ, ಬಹಳ ಬುದ್ಧಿವಂತ. ಸಂಧಾನಕ್ಕೆ ಒಳುಕಿ, ಸಂಗ್ರಾಮಕ್ಕೆ ಒಳುಕಿ ಸಂಧಾನಕ್ಕೆ ಮನ ಮಾಡ್ತಾ ಇದ್ದಾನೆ. ಯಾರು ಸಂಧಾನಕ್ಕೆ ಕಳಿಸುವುದು? ದೃಪದ ಪುರೋಹಿತರನ್ನು ಕಳಿಸಬಹುದಿತ್ತು, ಕಳಿಸಲಿಲ್ಲ. ಯಾಕೆ? ಅವ್ರು ಹೆಚ್ಚು ಮಾತಾಡುವುದಿಲ್ಲ, ಮಿತ ಭಾಷೆ. ದೃಪದರನ್ನು ಕಳಿಸಿಕೊಡ್ಬೋದಿತ್ತು, ದೃಪದರಿಗೂ ನಮಗೂ ಆಗುವುದಿಲ್ಲ. ವಿರಾಟರನ್ನು ಕಳಿಸಬಹುದಿತ್ತು, ವಿರಾಟನಿಗೂ ನಮಗೂ ಆಗುವುದಿಲ್ಲ. ಹಾಗಾದ್ರೆ ಮತ್ತೆ ಆಗುವುದು. ಒಂದು ರೀತಿಯಲ್ಲಿ ಎರಡೂ ಕಡೆಯ ಸಂಬಂಧವನ್ನು ಹೊಂದಿರುವಂತ ಈ ಕಳ್ಳ ಇವನನ್ನ ಕಳುಹಿಕೊಟ್ರೆ ಕೌರವನಿಗೂ ಮಂಕು ಬೂದಿಯನ್ನೆರಚಿ ಅವನು ಒಪ್ಪು ಹಾಗೆ ಮಾಡಿ ತಮಗೆ ಬೇಕಾದಂತಹ ದಾಯಭಾಗವನ್ನ ಪಡೆಯಬಹುದು ಹೀಗೆ ಭಾವಿಸಿದ್ದಾನೆ. ಆದ್ರೆ ಒಂದು ಏನು, ಧರ್ಮರಾಜ ಇವನನ್ನ ಕಳುಹಿಕೊಡುವ ಬದಲು ಎಷ್ಟು ಸುಲಭದ ಮಾರ್ಗ ಇತ್ತು. ಅವನೇ ಬರಬೇಕಿತ್ತು, ಅವಕಾಶ ಇತ್ತು. ಮರಳಿ ಹೋಗುವುದು ತಮ್ಮ ಪಟ್ಟಣವ, ನೀವೇ ಹೇಳಿದ ಮಾತು ಅಂತ ಹೇಳ್ತಾ ಬರ್ಬೋದಿತ್ತು. ಖಂಡಿತ ನಾನು ಅಲ್ಲಗಳೆಯುವುದಿಲ್ಲವಾಗಿತ್ತು. ಅವ ಮಾಡಿದ ಅಧಿಕ ಪ್ರಸಂಗ ಉಪಪ್ಲಾವ್ಯದಲ್ಲಿದ್ದು ಅಲ್ಲಿ ಅಭಿಮನ್ಯುವಿಗೆ ಮದುವೆಯನ್ನೂ ಮಾಡಿ ನಮಗೊಬ್ಬರಿಗೂ ಆಮಂತ್ರಣವನ್ನೂ ಕೊಡದೆ ಏನಷ್ಟು ಅವಸರ ಹಸ್ತನಾವತಿಯಲ್ಲಿ ವೈಭವಪೇತವಾಗಿ ಮಾಡಬಹುದಿತ್ತು. ಎಂತ ಒಂದು ಅವಕಾಶ ಇತ್ತು, ಅದನ್ನು ಬಿಟ್ಟು ಬಿಟ್ಟ. ಕೃಷ್ಣನನ್ನು ಕಳುಹಿಕೊಡುವ ಬದಲು ಈ ಕಳ್ಳ ಬೇಡ ಅಂತ ಅವನೇ ತೀರ್ಮಾನಿಸಿ ಬಿಟ್ಟು ಅವ ಒಬ್ಬನೇ ಬರಬೇಕಿತ್ತು. ಉಳಿದವರೆಲ್ಲ ಅವ ಒಬ್ಬನೇ. ಕೌರವ ನನ್ನ ತಮ್ಮಂದಿರಲ್ಲಿ ಈ ಕಳ್ಳ ಕೃಷ್ಣನನ್ನು ನಂಬಿನ ಕೆಟ್ಟೆ ಕೆಟ್ಟೆ ಅಂತ ನನ್ನ ಕಾಲಿ ಬೀಳುವುದಕ್ಕೆ ಹೀಗೆ ಬಗ್ಗಿದ್ರೆ ಸಾಕು, ಥಟ್ಟನೆ ಅವನ ರಟ್ಟೆ ಹಿಡಿದು ನಾನು ಈ ಮೇಲೆ ಎಬ್ಬಿಸ್ತಾ ಇದ್ದೆ. ಅದು ಧರ್ಮರಾಯ ಮಾಡಿದ್ರಷ್ಟು ಹೇಳ್ತಿದ್ದೆ ಅಂತ ನಾನು ಅವನ ಸ್ಥಾನದಲ್ಲಿ ಕುಟ್ಕೋತಿದ್ದೆ. ನನ್ನ ಸ್ಥಾನದಲ್ಲಿ ಧರ್ಮರಾಜ ಬಿಟ್ಕೊತಿದ್ದೆ. ನಿನ್ನ ನಾನು ಆಗಲೇ ಎಬ್ಬಿಸುವ ಧರ್ಮರಾಯ ಬಂದಿದ್ರೆ ಹಾಗಾಗ್ತಿತ್ತು ಅಂತ ಅದನ್ನ ಬಿಟ್ಟು ಇವನನ್ನು ಕಳುಹಿಕೊಟ್ಟ. ಧರ್ಮರಾಜನ ಒಬ್ಬನಿಗೆ ನಾನು ಬೆಲೆ ಕೊಡ್ತೇನೆ. ಯಾಕೆ? ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಆ ಉಳಿದ 4 ಪಾಂಡವರು ಹೆಣವಾಗಿ ಉರುಳಿ ಹೋದವರಂತೆ. ಅವರು ಸತ್ತವರು, ಅವರನ್ನು ಮತ್ತೆ ಬದುಕಿಸಿದ್ದು ಧರ್ಮರಾಜ. ಆದ್ದರಿಂದ ಸತ್ತೆ ಮತ್ತು ಹುಟ್ಟು ಬಂದವರಿಗೆ ಪುರಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತ ಒಂದು ರೂಢಿಗತವಾದಂತಹ ಒಂದು ಪದ್ಧತಿ ಬೆಳೆದು ಬಂದಿದೆ. ಒಂದು ಮನೆಯಲ್ಲಿಯೇ ಒಬ್ಬಾತ ಸತ್ತು ಸೂಡಿನ ಮೇಲೆ ಮಲಗಿಸಿ ಕಿಟ್ಟನ್ನ ಕೊಟ್ಟ ಮರುಗಳಿಯಲ್ಲಿ ಆತ ಎದ್ದು ಕುಳಿತ ಅಂತ ಆದ್ರೆ ಅಂತವರನ್ನು ಮನೆಯ ಒಳಗಡೆಗೆ ಸೇರಿಸಿಕೊಳ್ಳುವುದಿಲ್ಲ. ಪ್ರತ್ಯೇಕವಾದಂತಹ ವ್ಯವಸ್ಥೆ, ಊಟೋಪಚಾರ ಅಲ್ಲ. ಅಲ್ಲಿ ಯಮಜತ ಕೆಟ್ಟೆ ಎಂದೆರಗಲ ಅವನೊಬ್ಬನನ್ನ ಅಂತ ಹೇಳುವುದಂತೆ ಧರ್ಮರಾಜ ಒಬ್ಬ ಸಾಯಲಿಲ್ಲ, ಅವ ಬದುಕಿ ಉಳಿದಿದ್ದಾನೆ.
ಅವರಿಗೆ ಒಂದು ಪುರಪ್ರವೇಶ ಮಾಡುವುದಕ್ಕೆ ಅವಕಾಶವಿಲ್ಲ. ಆದ್ದರಿಂದ ಆ ಸುಲಭದ ದಾರಿಯನ್ನ ಬಿಟ್ಟು ಈ ಕಳ್ಳ ಕೃಷ್ಣನನ್ನು ಅಟ್ಟಿದ್ದಾರೆ. ಶ್ರೇಷ್ಠದಿಂಪೊರವೇ ಧರ್ಮರಾಜ ಆ ಮಾರ್ಗದಲ್ಲಿ ಬಂದಿದ್ರೆ ಅವನನ್ನು ಶ್ರೇಷ್ಠತೆಯಿಂದ ಅಂದ್ರೆ ಗೌರವಪೂರ್ಣವಾಗಿ ಅಣ್ಣ ಎನ್ನುವಂತ ಅಭಿಮಾನದಿಂದ ಪ್ರೀತಿಯಿಂದ ಅವನಿಗೆ ನಾನು ರಾಜ್ಯ ಅರ್ಧ ಅಲ್ಲ ಪೂರ್ಣ ಕೊಟ್ಬಿಡ್ತಿದ್ದೇನೆ. ಅದು ಪ್ರಸಂಗ ಹೇಗಾಗ್ತಿತ್ತು ಹೇಳುವುದಕ್ಕೆ ಆಗಲಿಲ್ಲ, ನಾವು ಬರಲಿಲ್ಲ. ಅದ್ರ ಪ್ರಸಂಗ ಹೀಗೆ ಮುಂದುವರಿದೆ. ಹೇ ಕೃಷ್ಣ, ಸಂಧಾನದಿಂದ ಪಾಂಡವರಿಗೆ ಅರ್ಧ ರಾಜ್ಯ ಅಲ್ಲ ಸೂಜಿ ಮೊನೆ ಊರುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಬಳಗ ಸಹಿತಲೇ ನಡೆಯಬೇಡ ಕೃತಾಂತನಲ್ಲಿಗೆ ಕೊಡು ಕುಶ ಸ್ಥಳ ವರವೃತ ಸ್ಥಳವಾರಣಾವತಿಯ ಬಿಡು ಬಿಡಲವ ಆವಂತಿ ನಗರವ ಒಡನೆ ಚಕ್ರ ಪ್ರಸ್ಥವನುದಗ ತಡೆಯದೆ ಧರ್ಮಜಗೆ ಸಾಮದೊಳನಲ್ಲೋ ಪೊಡವಿಗೋ ಸುಗ ಬಳಗ ಸಹಿತರಿ ನಡೆಯಬೇಡ ಕೃತಾಂತನಲ್ಲಿಗೆ ಕುಶಸ್ಥಳ ವರವ್ರಕಸ್ಥಳ ವಾರಣಾವತಿಯಾಗ ಬಿಡು ಬಿಡಲವ ಆವಂತಿ ನಗರವ ಒಡನೆ ಚಕ್ರ ಪ್ರಸ್ಥವನುದಗ ಬಿಡುತ್ತದೆ ಧರ್ಮಜಗೆ ಸಾಮದೊಡೆಂದು ಅಸುರಾರಿಯೇ ಆ